ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್. ಎಲ್ಲರೂ ಹೇಗಿದ್ದೀರಾ? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ. ತುಂಬ ಸುಲಭವಾಗಿ ಅಷ್ಟೇ ರುಚಿಯಾಗಿ ಹಳ್ಳಿ ಶೈಲಿಯಲ್ಲಿ ಮೆಂತ್ಯ ಚಟ್ನಿ ಮತ್ತು ಗೋಧಿ ಕಡುಬು ಮಾಡೋದನ್ನು ನೋಡೋಣ. ಒಂದು ಸಲ ಈ ರೀತಿ ಟ್ರೈ ಮಾಡಿ ನೋಡಿ. ಯಾರೆಲ್ಲ ವಿಡಿಯೋ ನೋಡ್ತಿದ್ದೀರಾ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ ಅಂತ ಹೇಳ್ತಾ ಬನ್ನಿ. ಇವತ್ತು ಮೆಂತ್ಯ ಚಟ್ನಿ ಮತ್ತು ಗೋಧಿ ಕಡುಬು ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಮೊದಲಿಗೆ ನಾವು ಮೆಂತ್ಯ ಚಟ್ನಿ ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಈಗ ನಾನು ಗ್ಯಾಸ್ ಮೇಲೆ ಒಂದು ತವನ ಕಾಯೋದಕ್ಕೆ ಇಟ್ಟಿದ್ದೀನಿ. ಅದು ಬಿಸಿಯಾಗಿದೆ. ಈಗ ನಾನು 1.5 ಟೇಬಲ್ ಸ್ಪೂನ್ನಷ್ಟು ಮೆಂತ್ಯ ಕಾಳನ್ನು ಹಾಕ್ಕೊಳ್ತಾ ಇದ್ದೀನಿ. ಮೆಂತ್ಯ ಕಾಳು ಹಾಕ್ಕೊಂಡು ಅದಕ್ಕೆ ಒಂದು ದೊಡ್ಡ ಈರುಳ್ಳಿನ ಕಟ್ ಮಾಡಿ ಇಟ್ಕೊಂಡಿದ್ದೆ, ಅದನ್ನು ಕೂಡ ಹಾಕ್ಕೊಂಡು ಇದನ್ನು ಸ್ವಲ್ಪ 1 ನಿಮಿಷ ಅಷ್ಟೇ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ಈ ರೀತಿ ಫ್ರೈ ಮಾಡಿಕೊಂಡು ನಾನು ಇದಕ್ಕೆ ಬ್ಯಾಡಗಿ ಮೆಣಸಿಕಾಯಿನ ಉಪಯೋಗಿಸ್ತಾ ಇದ್ದೀನಿ. ಒಂದು 10ರಿಂದ 12 ಬ್ಯಾಡಗಿ ಮೆಣಸಿಕಾಯಿನ ಹಾಕ್ಕೊಳ್ತಾ ಇದ್ದೀನಿ. ನೋಡಿ, ಈ ರೀತಿ ಬ್ಯಾಡಗಿ ಮೆಣಸಿಕಾಯಿನೂ ಕೂಡ ಹಾಕ್ಕೊಂಡು ಮತ್ತು ಅದ್ರ ಜೊತೆಗೆ ನಾನು ಸ್ವಲ್ಪ ಖಾರ ಜಾಸ್ತಿ ಇರಲಿ ಅಂತ ಗುಂಟೂರು ಮೆಣಸಿಕಾಯಿನ ಒಂದು 5 ಹಾಕ್ಕೊಳ್ತಾ ಇದ್ದೀನಿ. ನಿಮಗೆ ಖಾರ ಸ್ವಲ್ಪ ಜಾಸ್ತಿ ಬೇಕು ಅಂದರೆ ಈ ರೀತಿ ಸೇರಿಸ್ಕೋಬೋದು. ಇಲ್ಲ ನನಗೆ ಖಾರ ಕಡಿಮೆ ಇರಬೇಕು ಅಂದರೆ ಬರೀ ಬ್ಯಾಡಗಿ ಮೆಣಸಿಕಾಯಲ್ಲೇ ಮಾಡ್ಕೊಳ್ಬೋದು. 2 ಮೆಣಸಿಕಾಯಿನ ಹಾಕ್ಕೊಂಡು 1 ಸ್ಪೂನ್ ಎಣ್ಣೆನ ಹಾಕ್ಕೊಂಡು ಈ ರೀತಿ ಮೆಣಸಿನ್ಕಾಯಿ ಎಲ್ಲ ಗರಿ ಗರಿ ಆಗೋ ರೀತಿ ಫ್ರೈ ಮಾಡ್ಕೊಳ್ತಾ ಇರಬೇಕು. ಈಗ ನಾನು ಇದಕ್ಕೆ ಚಿಕ್ಕದು 3 ಗೆಡ್ಡೆ ಬೆಳ್ಳುಳ್ಳಿನ ಹಾಕ್ಕೊಳ್ತಾ ಇದ್ದೀನಿ. ಬೆಳ್ಳುಳ್ಳಿ ಹಾಕ್ಕೊಂಡು ಕೂಡ ಮತ್ತೆ ನಾವು ಫ್ರೈ ಮಾಡ್ಕೋಬೇಕು. ಈ ರೀತಿ ತವದ ಮೇಲೆ ನಾವು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳೋದ್ರಿಂದ ಟೇಸ್ಟು ಸೂಪರಾಗಿ ಬರುತ್ತೆ. ಕೊನೆಗೆ 5ರಿಂದ 6 ಸ್ಪೂನ್ನಷ್ಟು ಕರಿಬೇವನ್ನು ಕೂಡ ಹಾಕ್ಕೊಳ್ತಾ ಇದ್ದೀನಿ. ಕರಿಬೇವು ಹಾಕ್ಕೊಂಡು ಕೆಂಪಗಾಗೋವರೆಗೂ ಮತ್ತು ಕರಿಬೇವು ಕೂಡ ಗರಿ ಗರಿ ಆಗೋವರೆಗೂ ಚೆನ್ನಾಗಿ ಹುರಿದು ನಾನು ತವದ ಮೇಲೆ ಬಿಡ್ತಾ ಇದ್ದೀನಿ. ಅದು ಕಂಪ್ಲೀಟ್ ತಣ್ಣಗಾಗಬೇಕು. ತಣ್ಣಗಾದ್ಮೇಲೆ ನಾವು ಮಿಕ್ಸಿನ ಮಾಡ್ಕೋಬೋದು. ನೋಡಿ, ಈಗ ಕಂಪ್ಲೀಟ್ ಇದು ತಣ್ಣಗಾಗಿದೆ. ಇದನ್ನು ನಾನು ಮಿಕ್ಸಿ ಜಾರ್ಗೆ ಹಾಕ್ಕೊಳ್ತಾ ಇದ್ದೀನಿ. ಈ ಚಟ್ನಿಗೆ ಜಾಸ್ತಿ ನೀರು ಸೇರಿಸಿ ರುಬ್ಕೋಬಾರ್ದು. ನಮಗೆ ಒಂದು 2-3 ಸ್ಪೂನ್ನಷ್ಟು ನೀರನ್ನಷ್ಟೇ ಸೇರಿಸ್ಕೊಂಡು ರುಬ್ಕೋಬೇಕು. ಹಾಗಾದರೆ ಮಾತ್ರ ನಾವು ಇದನ್ನು 1 ವಾರ ಮತ್ತು 15 ದಿನದ ತನಕ ಇಟ್ಕೋಬೋದು. ನೀರು ಹಾಕಿದರೆ ಬೇಗ ಕೆಟ್ಟೋಗಿಬಿಡುತ್ತೆ. ನೋಡಿ, ಈಗ ನಾನು 1 ಟೇಬಲ್ ಸ್ಪೂನ್ನಷ್ಟು ಉಪ್ಪು, ಇದಕ್ಕೆ 1 ಟೇಬಲ್ ಸ್ಪೂನ್ನಷ್ಟು ಹುಣಸೆ ಹಣ್ಣು ಮತ್ತು 1 ಇಂಚು ಬೆಲ್ಲ, ಒಂದು 5ರಿಂದ 6 ಸ್ಪೂನ್ನಷ್ಟು ಕೊತ್ತಂಬರಿ ಸೊಪ್ಪು ಇಷ್ಟನ್ನು ಹಾಕ್ಕೊಂಡು ನುಣ್ಣಗೆ ರುಬ್ಕೋಬೇಕು. ತರಿಯಾಗಿದ್ದರೆ ಟೇಸ್ಟು ಅಷ್ಟು ಚೆನ್ನಾಗಿರಲ್ಲ. ಈ ರೀತಿ ನಾವು ಚಟ್ನಿ ಮಾಡಿಟ್ಕೊಂಡ್ರೆ ಬಿಸಿ ಅನ್ನದ ಜೊತೆ ತುಪ್ಪ ಹಾಕ್ಕೊಂಡು ಇಲ್ಲ ಅಂದರೆ ಮೊಸರು ಹಾಕ್ಕೊಂಡು ಕೂಡ ನಾವು ಊಟ ಮಾಡ್ಬೋದು. ಮತ್ತು ಚಪಾತಿಗೆ ಈ ರೀತಿ ಚಟ್ನಿ ಸವರಿ ಮೇಲೆ ತುಪ್ಪ ಹಾಕಿ ರೋಲ್ ಮಾಡಿಕೊಟ್ರೆ ಮಕ್ಕಳು ಕೂಡ ತಿಂತಾರೆ. ಹಾಗಾಗಿ 1 ವಾರ ಇಲ್ಲ 15 ದಿನದವರೆಗೂ ಈ ಚಟ್ನಿ ನೀರು ಹಾಕದೇ ಇದ್ದರೆ ನಾವು ಇಟ್ಕೊಳ್ಬೋದು. ನೋಡಿ ಎಷ್ಟು ನುಣ್ಣಗೆ ರುಬ್ಕೊಂಡಿದ್ದೀನಿ ಅಂತ. ಈ ರೀತಿ ರುಬ್ಕೋಬೇಕು. ಟೇಸ್ಟ್ ಅಂತೂ ಸೂಪರಾಗಿರುತ್ತೆ. ನೀವು ಕೂಡ ಈ ರೀತಿ ಟ್ರೈ ಮಾಡಿ. ಹೋಟೆಲಲ್ಲೆಲ್ಲ ದೋಸೆಗೆ ಕೆಂಪು ಚಟ್ನಿ ಹಚ್ಕೊಡ್ತಾರಲ್ವ, ಇದೇ ರೀತಿಯೇ ಮಾಡೋದು. ನೀವು ಕೂಡ ಮನೇಲಿ ಇಟ್ಕೊಂಡು ದೋಸೆಗೆಲ್ಲ ಇದೇ ಚಟ್ನಿಯನ್ನು ಉಪಯೋಗಿಸ್ಬೋದು. ಈಗ ನಾನು ಗೋಧಿ ಕಡುಬು ಮಾಡೋದು ಹೇಗೆ ಅಂತ ತೋರಿಸ್ಕೊಡ್ತಾ ಇದ್ದೀನಿ. ಒಂದು ದೊಡ್ಡ ಪ್ಲೇಟ್ ಇಟ್ಕೊಂಡು ಅದಕ್ಕೆ ನಾನು 1 ಬೌಲ್ನಷ್ಟು ಗೋಧಿ ಹಿಟ್ಟು, 1 ಟೇಬಲ್ ಸ್ಪೂನ್ನಷ್ಟು ಉಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ. ಈಗ ಉಪ್ಪು ಮತ್ತು ಹಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಿಕೊಳ್ಬೇಕು. ಈ ರೀತಿ ಮಿಕ್ಸ್ ಮಾಡಿಕೊಂಡು ನೀರನ್ನು ನಿಧಾನವಾಗಿ ಹಾಕ್ಕೊಳ್ತಾ ಹಿಟ್ಟನ್ನು ಕಲಿಸ್ಕೋಬೇಕು. ಹಿಟ್ಟು ತುಂಬ ತೆಳುವಾದರೆ ಕಡುಬಿನ ಶೇಪು ರೌಂಡಾಗಿ ಬರೋದಿಲ್ಲ. ಹಾಗಾಗಿ ನಾವು ನೋಡಿಕೊಂಡು ನೀರನ್ನು ಹಾಕ್ಕೊಳ್ತಾ ಹಿಟ್ಟನ್ನು ಗಟ್ಟಿಯಾಗಿ ಸಾಫ್ಟಾಗಿ ಕಲಿಸ್ಕೋಬೇಕು. ನಮ್ಮ ಹಳ್ಳಿ ಕಡೆಗೆಲ್ಲ ಗೋಧಿ ಕಡುಬು ಮತ್ತು ಮೆಂತ್ಯ ಚಟ್ನಿಯನ್ನು ತುಪ್ಪದ ಜೊತೆ ಬೆಳಗಿನ ತಿಂಡಿಗೆ ಬಾಣಂತಿಯರಿಗೆ ಡೈಲಿ ಮಾಡಿಕೊಡ್ತಾರೆ. ನೋಡಿ, ಈ ರೀತಿ ಹಿಟ್ಟನ್ನು ಗಟ್ಟಿಯಾಗಿ ಕಲಿಸ್ಕೋಬೇಕು. ಈ ಹದದಲ್ಲಿದ್ದರೆ ಕಡುಬು ರೌಂಡಾಗಿ ಚೆನ್ನಾಗಿ ಬರುತ್ತೆ. ಈಗ ಇದನ್ನು ನಾನು ಒಂದು 10 ನಿಮಿಷ ನೆನೆಸ್ಕೊಳ್ತಾ ಇದ್ದೀನಿ. 10 ನಿಮಿಷ ಆದಮೇಲೆ ಮತ್ತೆ ನಾನು ಈ ಹಿಟ್ಟನ್ನು ಸಾಫ್ಟಾಗಿ ನಾದ್ಕೊಂಡು ಮೀಡಿಯಮ್ ಉಂಡೆಗಳಾಗಿ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ಈಗ ನಾನು ಒಂದು ಉಂಡೆಯನ್ನು ತಗೊಂಡು ಕೈಯಲ್ಲಿ ಈ ರೀತಿ ಸಾಫ್ಟ್ ಆಗೋ ರೀತಿ ಮತ್ತೆ ಮಾಡಿಕೊಂಡು ಅದನ್ನು ಬೌಲ್ ಶೇಪಲ್ಲಿ ರೌಂಡಾಗಿ ಈ ರೀತಿ ಮಾಡಿಕೊಳ್ಬೇಕು. ಇದೇ ರೀತಿ ಎಲ್ಲ ಕಡುಬುಗಳನ್ನು ಕೂಡ ನಾನು ಮಾಡ್ಕೊಳ್ತಾ ಇದ್ದೀನಿ. ನೋಡ್ತಾ ಇರ್ಬೋದು ಎಷ್ಟು ಪರ್ಫೆಕ್ಟಾಗಿ ರೌಂಡ್ ಶೇಪಲ್ಲಿ ಬರ್ತಾ ಇದೆ ಅಂತ.
ಹಿಟ್ಟು ಗಟ್ಟಿಯಾಗಿದ್ದರೆ ಮಾತ್ರ ಈ ರೀತಿ ರೌಂಡ್ ಶೇಪಲ್ಲಿ ಬರುತ್ತೆ. ಸ್ವಲ್ಪ ತೆಳುವಾದರೆ ಅಗಲವಾಗಿ ಚಪ್ಪಟೆಯಾಗಿ ಬರುತ್ತೆ. ನೀವು ಹಗಲವಾಗಿ ಕೂಡ ಮಾಡ್ಕೋಬೋದು, ಈ ರೀತಿ ಬೌಲ್ ಥರ ಕೂಡ ಮಾಡ್ಕೋಬೋದು. ನಾನು ಬೌಲ್ ಥರ ಮಾಡ್ಕೊಂಡಿದ್ದೀನಿ, ಏಕೆ ಅಂದರೆ ಇದರಲ್ಲೇ ತುಪ್ಪ ಹಾಕ್ಕೊಂಡು ನಾವು ತಿನ್ಬೋದು. ಎಲ್ಲ ಉಂಡೆಗಳನ್ನು ಕೂಡ ಈ ರೀತಿ ಮಾಡಿಟ್ಕೊಂಡು ಒಂದು ಅಗಲವಾದ ಪಾತ್ರೆಯಲ್ಲಿ ಒಂದು ಅರ್ಧ ನೀರು ಹಾಕ್ಕೊಂಡು ಅದಕ್ಕೆ ಹುಣಸೆಹಣ್ಣು ಹಾಕ್ಕೊಂಡಿದ್ದೀನಿ. ಒಳಗಡೆ ಪಾತ್ರೆ ಕಪ್ಪಾಗಬಾರ್ದು ಅಂತ ಅದಕ್ಕೆ ಒಂದು ಬಿಳಿ ಬಟ್ಟೆಯನ್ನು ಕಟ್ಟಿ ಹಬೆಯಲ್ಲಿ ಬೇಯಿಸ್ಕೊಳ್ತಾ ಇದ್ದೀನಿ. ನಾನು ಕಡುಬನ್ನು ನೀರಲ್ಲೇ ಹಾಕ್ಕೊಂಡು ಕೂಡ ಬೇಯಿಸ್ಕೋಬೋದು. ನೋಡಿ, ಎಲ್ಲ ಕಡುಬುಗಳನ್ನು ಈ ರೀತಿ ಹಾಕ್ಕೊಂಡು ಅದಕ್ಕೆ ಒಂದು ಲಿಡ್ಡನ್ನು ಟೈಟಾಗಿ ಕ್ಲೋಸ್ ಮಾಡಿ ಮೀಡಿಯಮ್ ಫ್ಲೇಮಲ್ಲಿ ಒಂದು 10 ನಿಮಿಷ ಚೆನ್ನಾಗಿ ಇದನ್ನು ಬೇಯಿಸ್ಕೋಬೇಕು. ಈಗ ಒಂದು 10 ನಿಮಿಷ ಆದಮೇಲೆ ನಿಮಗೆ ತೋರಿಸ್ತಾ ಇದ್ದೀನಿ. ನೋಡಿ, ಕಡುಬೆಲ್ಲ ತುಂಬ ಚೆನ್ನಾಗಿ ಬೆಂದಿದೆ ಅಂತ. ನಾನೀಗ ಇದನ್ನು ಮೆಂತ್ಯ ಚಟ್ನಿ ಮತ್ತು ತುಪ್ಪದ ಜೊತೆ ಸರ್ವ್ ಮಾಡ್ತಾಯಿದ್ದೀನಿ. ಈ ವಿಡಿಯೋ ನಿಮಗೆ ಖಂಡಿತವಾಗಿಯೂ ಇಷ್ಟ ಆಗಿದೆ ಅಂತ ಅಂದ್ಕೋತೀನಿ. ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ. ಇಂಥ ಟೇಸ್ಟಿ ರೆಸಿಪಿಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ನೋಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.